Hey guys, ಎಲ್ಲರಿಗೂ ನಮಸ್ಕಾರ ಬಸ್ಸು ವೆಲ್ಕಮ್ ಬ್ಯಾಕ್ ಟು ಸಾಗಾ ಸ್ಟೋರೀಸ್. ನಾನು ಈ ಅಪ್ಡೇಟ್ ಕೇಳ್ಬಿಟ್ಟು ಒಂಥರ ಕಳ್ಳದೋದೆ ಗುರು ನಜ್ಜಿ. ನೀವು ಕಳ್ಳದೋಗ್ಬಿಟ್ಟಿರ್ತೀರಾ, ಬಟ್ ಇದು ಅಫಿಷಿಯಲಿ ಆಗುತ್ತೋ ಆಗೋದಿಲ್ಲೋ ಗೊತ್ತಿಲ್ಲ. ಇನ್ನು ಅದು ಪೆಂಡಿಂಗಲ್ಲೇ ಇದೆ. ಏನು ಗುರು ಏನಾಗುತ್ತೋ ತಲೆಗೆ ಹುಳ ಬಿಡ್ಬೇಡ, ಶೂಟ್ಗಳು ಹಾಕ್ಬೇಡ, ಕರೆಕ್ಟಾಗಿ ಹೇಳಪ್ಪ ನೀನು ಅಂತ ಹೇಳಿದ್ರೆ ಹೌದು ಗುರು. ಒಂದು 2 ವಾರದಿಂದ ವಿಡಿಯೋ ಮಾಡಿದ್ನಲ್ಲ ನಾನು, ಹೊಂಬಾಳೆ ಪ್ರೊಡಕ್ಷನ್ ಲೈಕ್ಲಿ ಟು ಬೈ RCB ಅನ್ನೋದು. ಅಂದರೆ RCB ಫ್ಯಾನ್ಸ್ಗಳೇನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಸೊ ಇದೆಲ್ಲ ಆಗೋದಿಲ್ಲ. ಅಂದರೆ RCB ಫ್ಯಾನ್ಸ್ಗಳು ಅನ್ಕೊಂತ ಇದ್ದಿದ್ದು ಅಷ್ಟೇ. ಅದು ಅವಾಗ ರಿಪೋರ್ಟ್ಸ್ ಏನೂ ಬಂದಿರಲಿಲ್ಲ, ನಾವು ಅನ್ಕೊಂತ ಇದ್ವಿ ಹೊಂಬಾಳೆ ಪ್ರೊಡಕ್ಷನ್ ಹೆಂಗಿದ್ರು ಕೂಡ ಲಿಂಕ್ ಇದೆ RCB ಜೊತೆಗೆ. ಸೊ ಇವ್ರು ಯಾಕೆ ಬೈ ಮಾಡಬಾರ್ದು? ಹೆಂಗಿದ್ರು ಮೂವಿಗಳೆಲ್ಲ ಅದ್ದೂರಿಯಾಗಿ ಹೋಗ್ತಿದ್ದಾವೆ. KGF 1, 2, ಆಮೇಲೆ ಕಾಂತಾರ 1, 2 ಇವೆಲ್ಲ ನೋಡಿ ಅದ್ದೂರಿಯಾಗಿ ಸಲಾರ್ ಗಿಲಾರ್ ಎಲ್ಲ ಇರೋ ಬರೋ ಫಿಲಮ್ಗಳೆಲ್ಲ ಸೂಪರ್ ಹಿಟ್ ಡೂಪರ್ ಹಿಟ್ ಆಗೋಗ್ಬಿಟ್ಟಿದ್ದಾವೆ. ಬೇಜಾನ್ ದುಡ್ಡುಗಳು ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ಹೊಂಬಾಳೆ ಪ್ರೊಡಕ್ಷನ್ ಅವರು. ಯಾಕೆ RCBನ ಬೈ ಮಾಡಬಾರ್ದು ಇವರು ಅನ್ನೋ ಥರ ನಮಗೂ ಕೂಡ ಅನಿಸಿತ್ತು. ದುಡ್ಡು ಅಷ್ಟರ ಮಟ್ಟಿಗೆ ಇಲ್ಲದೆ ಇರ್ಬೋದು, ಬಟ್ ಆದರೂ ಬೈ ಮಾಡಬಹುದು ಅಲ್ವಾ ಅಂತ ಅಂದ್ಕೊಂಡಿದ್ವಿ. 17,000 ಕೋಟಿ ಗುರು RCBನ ಬೈ ಮಾಡಬೇಕು ಅಂದರೆ ಬೇಕಾಗಿರೋದು 17,000 ಕೋಟಿ. ಇದನ್ನು ಅವತ್ತೇ ಹೇಳಿದೆ. ಸೊ ಇಷ್ಟಿದೆಯಾ ಅಮೌಂಟು RCB ಅಂದರೆ ಹೊಂಬಾಳೆ ಪ್ರೊಡಕ್ಷನ್ ಅವ್ರ ಹತ್ರ ಅಂತ ಕೇಳಿದ್ರೆ, ಸೊ ಇವಾಗ ಬರ್ತಿರೋ ಅಪ್ಡೇಟ್ ಏನು ಅಂತಂದರೆ, ಒನ್ ಇಂಡಿಯಾ ಅವ್ರು ರಿಪೋರ್ಟ್ ಮಾಡಿದರೆ RCB ಜೊತೆಗೆ ಚರ್ಚೆಯಲ್ಲಿದ್ದಾರೆ ಅಂತ ಇವರು ಡಿಸ್ಕಷನ್ ಮಾಡಿದ್ರಂತೆ DRGO ಜೊತೆಗೆ ಹೊಂಬಾಳೆ ಪ್ರೊಡಕ್ಷನ್ ಅವರು, ಅಂದರೆ ಯುನೈಟೆಡ್ ಸ್ಪಿರಿಟ್ಸ್ ಜೊತೆಗೆ ಬೈ ಮಾಡೋದಕ್ಕೆ RCBನ. ಅಂದರೆ ಬೇರೆ ಎಂಟಿಟಿಗಳೆಲ್ಲ ಇದ್ದಾವೆ, ಬರೀ ಇವ್ರು ಮಾತ್ರ ಅಲ್ಲ. JSW ಅವರು ಜೊತೆಗೆ ಅದಾನಿಯವರು, ಇನ್ನು ಪುನಾವಾಲಾ, ಇನ್ನು ಸಾಕಷ್ಟು ಬಂದಿತ್ತಲ್ಲಪ್ಪ ರಿಪೋರ್ಟ್ಸ್ಗಳು ಇವ್ರು ಇದ್ದಾರೆ ಅಂತ. ಇನ್ಫ್ಯಾಕ್ಟ್ ಜಿರೋದಾ ಅವರು ಜೊತೆಗೆ ಮಣಿಪಾಲ್ ಗ್ರೂಪ್ಸ್ ಅವರು. ಸೊ ಸಾಕಷ್ಟು ಪ್ರೈವೇಟ್ ಎಂಟಿಟಿಗಳು ಇದರಲ್ಲಿ ಪಾಲ್ಗೊಳ್ತವೆ. ಏನು ಸಿಂಗಲ್ ಹ್ಯಾಂಡ್ಲಿ ಹೋಗ್ಬಿಟ್ಟು ಇವ್ರು ಹೋಗಿದ ತಕ್ಷಣ ಹೊಂಬಾಳೆವ್ರು ಹೋಗಿದ ತಕ್ಷಣ ಕೊಟ್ಬಿಡೋದೆ ತಗೊಳಪ್ಪ ನಿಮಗೆ ಅಂತ. ಆ್ಯಕ್ಚುಲಿ ಸ್ವಲ್ಪ ಹತ್ತಿರದಲ್ಲೇ ಇದ್ದಾರೆ, ಹಂಗೆ ನೋಡೋಕೆ ಹೋಯ್ತು ಅಂದರೆ ಡಿಜಿಟಲ್ ಪಾರ್ಟ್ನರ್ ಆಗಿದ್ದಾರೆ RCBಗೆ ಹೊಂಬಾಳೆ ಪ್ರೊಡಕ್ಷನ್ 2023ಇಂದ. ಗಮನಿಸಿದ್ದೀರಾ ಅಂತಂದರೆ KGF ಫಿಲಮ್ ತೋರಿಸಿದ್ದಾಗಿರ್ಬೋದು, ಕಾಂತಾರ ಫಿಲಮ್ ತೋರಿಸಿದ್ದಾಗಿರ್ಬೋದು, ಎಲ್ಲ ನೋಡಿರ್ತೀರ ಅಂತ ಅಂದ್ಕೊಂಡಿದ್ದೀನಿ. ಹೊಂಬಾಳೆ ಜೊತೆಗೆ RCB ಏನು ದೂರ ಏನಿಲ್ಲ, ಹತ್ತಿರದಲ್ಲೇ ಇರೋವಂಥದ್ದು. ಸೊ ಇವರೇ ಅಲ್ವಪ್ಪ ಸೆನ್ಸೇಷನ್ ಕ್ರಿಯೇಟ್ ಮಾಡಿದ್ದು ಅವಾಗ, ಬೋರ್ನ್ ಇನ್ ಬೆಂಗಳೂರು ಟು ಥ್ರಿಲ್ ದ ನೇಷನ್ ಅಂತ. ಹೊಂಬಾಳೆ ಪ್ರೊಡಕ್ಷನ್ ಹೌಸ್ ಜೊತೆಗೆ RCB ಇಬ್ಬರು ಕ್ಲಬ್ ಮಾಡ್ಕೊಂಡ್ಬಿಟ್ಟು ಬಾರ್ನ್ ಬೆಂಗಳೂರು ಟು ಥ್ರಿಲ್ ದ ನೇಷನ್ ಅಂತ ಆ ಒಂದು ಸ್ಲೋಗನ್ನೇ ಸ್ಟಾರ್ಟ್ ಮಾಡಿಬಿಟ್ಟಿದ್ರು. ಸೊ ಏನಕ್ಕೆ ಕೊಡಬಾರ್ದು ಇವ್ರಿಗೆ ಹೊಂಬಾಳೆಗೆ? ಇದೇನು ಕುರಿ ವ್ಯಾಪಾರನ ಗುರು ಅಂತ ಕೇಳಿದ್ರೆ, ಇಲ್ಲ, ಏನಲ್ಲಿ ಫ್ರೀಯಾಗಿ ಏನು ಕೊಡಬೇಕಾಗಿಲ್ಲ, ಏನೇನು ಕನ್ಸೆಷನ್ ಏನು ಕೊಡಬೇಕಾಗಿಲ್ಲ. ಸೊ ಅವ್ರು ಅಮೌಂಟ್ ವಿಚಾರದಲ್ಲೆಲ್ಲ ಇಲ್ಲಿ ಕಮ್ಮಿ ಮಾಡ್ಕೊಳ್ಳಿ ಜಾಸ್ತಿ ಮಾಡ್ಕೊಳ್ಳಿ ಅಂತ ಎಲ್ಲಿ ಜಿಪುಣ ಥರ ಅದು ಇದೆಲ್ಲ ಮಾಡೋಕ್ಕಾಗೋದಿಲ್ಲ. ಎಷ್ಟಿರ್ತದೋ ಅಷ್ಟನ್ನೇ ಕೊಟ್ಟು ತೊಗೊಬೇಕಾಗುತ್ತೆ ಅಲ್ಲಿ. ಸೊ ಯಾರು ಹೈಯೆಸ್ಟ್ ವ್ಯಾಲ್ಯೂನ ಕೊಡ್ತಾರೋ ಆಬ್ವಿಯಸ್ಲಿ RCB ಅವ್ರಿಗೇ ಸೇಲ್ ಮಾಡೋದು. ಇಲ್ಲಿ RCB ಡಿಜಿಟಲ್ ಪಾರ್ಟ್ನರ್ ಆಗೋಗ್ಬಿಟ್ಟಿದೆ ಅನ್ನೋ ಮಾತ್ರಕ್ಕೆ, RCB ಒಳಗಡೆ ಇಂಟಿಗ್ರಲ್ ಪಾರ್ಟಿಗೆ ಬಂದ್ಬಿಟ್ಟಿದೆ ಅನ್ನೋ ಮಾತ್ರಕ್ಕೆ RCBಗೆ ಕಮ್ಮಿ ರೇಟಿಗೆ ಕೊಡೋ, ಅಂದರೆ ಹೊಂಬಾಳೆಗೆ ಕಮ್ಮಿ ರೇಟಿಗೆ ಕೊಡುವಂಥದ್ದು ಇದೆಲ್ಲ ಲಾಸ್ಟ್ ಕೇಸಲ್ಲಿ ಏನಕ್ಕೆ ಮಾಡ್ಕೊಂಡು ಹೋಗ್ತಾರೆ ಅವರು. RCBನ ಮಾರಬೇಕಾದ್ರೆ ಇನ್ನೊಂದು ಬಿಟ್ಟು ಹೋಯ್ತು ಅಂತ ಅಂದಾಗ ಮುಗಿದು ಹೋದ ಅಧ್ಯಾಯ ಅವರು DRGO ಅವ್ರದ್ದು. ಸೊ ಆದ್ದರಿಂದ ಇಲ್ಲಿ ಸೀನ್ ಆಗ್ತಿರೋದೇನು ಅಂತಂದರೆ, ಕಾನ್ವರ್ಸೇಷನ್ ಮಾಡ್ತಾ ಇದ್ದಾರಂತೆ, ಬಟ್ ಬೇರೆಯವರು ಕೂಡ ಕಂಟೆನ್ಷನ್ ಇದ್ದಾರೆ, ಬರೀ ಇವ್ರು ಮಾತ್ರ ಅಂತಲ್ಲ. RCBನ ಹೊಂಬಾಳೆಯವರು ಬೈ ಮಾಡ್ಕೊಳ್ಳೋದಕ್ಕೆ ಬೇರೆ ಎಂಟಿಟಿ ಮೂಲಕ, ಅಂದರೆ ಇವರೊಬ್ಬರೇ ಸಿಂಗಲ್ ಹ್ಯಾಂಡಲ್ಲಿ ಹೋಲ್ಸಮ್ ಆಗಿ ಹೊಂಬಾಳೆ ಪ್ರೊಡಕ್ಷನ್ ಮಾತ್ರ, ಅಂದರೆ ಇವಾಗ DRGO ತೊಗೊಂಡಿದ್ದಿಲ್ಲ ಅದೇ ರೀತಿ ಒಬ್ಬರೇ ತೊಗೊಳೋದಲ್ಲ. ಸೊ ಬೇರೆ ಎಂಟಿಟೀಸ್ಗಳು, ಪ್ರೈವೇಟ್ ಎಂಟಿಟೀಸ್ ಜೊತೆಗೆ ಸೇರ್ಕೊಂಡು ಓನರ್ ಒಬ್ಬರೇ ತಗೊಳ್ಳೋದಕ್ಕಿಂತ 3 ಜನ ಪಾರ್ಟ್ನರ್ ಆಗಿ ಅಥವಾ 4 ಜನ ಅಥವಾ 5 ಜನ ಪಾರ್ಟ್ನರ್ ಆಗಿಬಿಟ್ಟು ಟೀಮ್ನ ತಗೊಳ್ಳೋದಕ್ಕೂ ಸಿಕ್ಕಾಪಟ್ಟೆ ಡಿಫ್ರೆನ್ಸ್ ಇರುತ್ತೆ. ಸೊ ಪ್ರೈವೇಟ್ ಎಂಟಿಟಿಗಳೆಲ್ಲ ಡಿಸ್ಕಷನ್ ಇದಿರುತ್ತೆ, ಜೊತೆಗೆ RCB ಜೊತೆಗೂ ಡಿಸ್ಕಷನ್ ಇದಿರುತ್ತೆ. ಸೊ ಏನೋ ಆಗುವಂಥ ಸಾಧ್ಯತೆ ಇದೆ ಅಂತ ಅಪ್ಡೇಟ್ ಇದೆ. ಬಟ್ ನಾವು ಕನ್ಫರ್ಮ್ ಆಗಿ ಹೇಳೋಕ್ಕಾಗಲ್ಲ, ಯಾಕಂದರೆ ಇವ್ರಿಗಿಂತ ಶ್ರೀಮಂತರು, ಅತಿ ಶ್ರೀಮಂತರು ಇರೋವಂಥವರೆಲ್ಲ ಆ ಒಂದು ಕಂಟೆಂಡರ್ ಲಿಸ್ಟ್ಗಳಲ್ಲಿ ಇದ್ದಾರೆ. ಯಾಕಂದರೆ ಹೊಂಬಾಳೆಗಿಂತ ಈ ಅದಾನಿ ಮತ್ತು ಈ ಪುನಾವಾಲಾ, ಸೊ ಇವೆಲ್ಲ ಬಂತು ಅಂತಂದರೆ, JSW ಎಲ್ಲ ಬಂತು ಅಂದರೆ ಸಿಕ್ಕಾಪಟ್ಟೆ ದೊಡ್ಡ ಶ್ರೀಮಂತರು ಇವರು. ಇವ್ರಿಗೆ ಕಂಪೇರ್ ಮಾಡ್ತು ಅಂದರೆ ಆಬ್ವಿಯಸ್ಲಿ ಅವ್ರಿಗೆ ಸಿಗುವಂಥ ಚಾನ್ಸಸ್ಸೇ ಜಾಸ್ತಿ ಇರುತ್ತೆ. ನೋಡ್ತು ಅಂದರೆ ಜಿರೋದಾ ಅವರಾಗಿರಲಿ ಎಲ್ಲ ಸಿಕ್ಕಾಪಟ್ಟೆ ಶ್ರೀಮಂತರು ಇವರು ಅಲ್ಲಿ. ಸೊ ಇಲ್ಲಿ ಹೊಂಬಾಳೆ ಪ್ರೊಡಕ್ಷನ್ ಇವಾಗಿನ ಬಡ್ಡಾಗಿರೋ, ಅಂದರೆ ಬೆಳೆದಿದೆ ಸಿಕ್ಕಾಪಟ್ಟೆ, ಮೂವಿ ಫೀಲ್ಡ್ ಅಂತ ಬಂದಾಗ ಬೆಳೆದಿದೆ. ಸೊ ಇವರ ಇನ್ಕಮ್ಗಳೆಲ್ಲ ಏನಿದ್ದಾವೆ ಅದನ್ನು ಡೈವರ್ಸಿಫೈ ಮಾಡಬೇಕು ಅಂತಂದರೆ ಈ ಥರ ಬೇರೆ ಕಡೆ ಇನ್ವೆಸ್ಟ್ ಮಾಡಬೇಕು. ಆಬ್ವಿಯಸ್ಲಿ ಹೊಂಬಾಳೆಯವರು ಕನ್ಸ್ಟ್ರಕ್ಷನ್ಗಳು ಕೂಡ ಇನ್ವಾಲ್ವ್ ಆಗಿದ್ದಾರೆ, ಫಿಲಮ್ ಮೇಕಿಂಗ್ ಅಲ್ಲ ಅಂತ ಕನ್ಸ್ಟ್ರಕ್ಷನ್ನು ಜೊತೆಗೆ ಈ ಕಡೆಯೂ ಇನ್ವಾಲ್ವ್ ಆಯಿತು ಅಂದರೆ ಸ್ಪೋರ್ಟಿಂಗಲ್ಲೂ ಕೂಡ ಇನ್ವಾಲ್ವ್ ಆಯಿತು ಅಂತಂದರೆ ಒಂಥರ ಡೈವರ್ಸಿಫೈ ಮಾಡ್ದಂಗೆ ಇರುತ್ತೆ. ಸೊ ಅವ್ರಿಗೇ ಒಳ್ಳೆದಂಗೆ ನೋಡೋಕೆ ಹೋಯ್ತು ಅಂತಂದರೆ. ಸೊ ನೋಡೋಣ ಏನಾಗುತ್ತೆ ಡೆವಲಪ್ಮೆಂಟ್ಸ್ಗಳಂತ. ಒಟ್ಟು ಸದ್ಯದಲ್ಲಿ ಬರ್ತಾ ಇರೋಂಥ ಅಪ್ಡೇಟ್ ಇಷ್ಟು. ನಾನು ಏನು ಹೇಳಿದ್ದೆ, ಒಂದು 7 ಗ್ರೂಪ್ಸ್ಗಳು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾವೆ ಅಂತ. ಅದಕ್ಕೆ ಇವಾಗ ನಮ್ಮ RCBನೂ ಕೂಡ ಆ್ಯಡ್ ಆಗುತ್ತೆ, ಅಥವಾ ಹೊಂಬಾಳೆನೂ ಕೂಡ ಆ್ಯಡ್ ಆಗುತ್ತೆ. ಹೊಂಬಾಳೆ ಏನಾದ್ರು ಬಂತು ಅಂದರೆ ಆಬ್ವಿಯಸ್ಲಿ ಕರ್ನಾಟಕದವ್ರಂತೂ ಖುಷಿ ಪಡಲೇಬೇಕು. ಅಲ್ಲಿ ಹೊಂಬಾಳೆ ಏನಾದ್ರು ಸಿಕ್ತು RCB ಅಂತಂದರೆ, ಬಟ್ ಸಿಗೋದು ಸಿಕ್ಕಾಪಟ್ಟೆ ಡೌಟು ನನಗೆ. ಯಾಕಂದರೆ ಬಲಿಷ್ಠರು ಬಲಾಢ್ಯರು ಬೇರೆಯವರು ಇರೋದ್ರಿಂದ ಈ ಒಂದು ಲಿಸ್ಟಲ್ಲಿ. ಸೊ ಕಾದು ನೋಡೋಣ ಏನಾಗುತ್ತೆ ಅಂತ.
ಇಲ್ಲಿ ನಸೀಬು ಲಕ್ಕು ಯಾರಪ್ಪಂದು ಏನಲ್ಲ, ಇವ್ರಿಗೆ ಸಿಗಬೇಕು ಅಂತ ಏನಿಲ್ಲ. ಅವ್ರು ಶ್ರೀಮಂತರು ಆಗಿದ್ದು ಮಾತ್ರಕ್ಕೆ ಇವ್ರು ತೊಗೊಳಕ್ಕಾಗಲ್ಲ ಅಂತಲ್ಲ. ಯಾಕಂದರೆ ಇವ್ರನ್ನಾದರೂ 3-4 ಜನ ಸೇರ್ಕೊಂಡು ಏನಾದ್ರು ಓನರ್ಸ್ ಥರ ಆಗ್ಬಿಟ್ಟು ಏನಾದ್ರು ಬೇರೆ ಬೇರೆ ಎಂಟಿಟಿಗಳ ಜೊತೆ ಸೇರ್ಕೊಂಡೇನೋ ಮಾಡ್ತು ಅಂದರೆ ಆಬ್ವಿಯಸ್ಲಿ ತೊಗೊಳ್ಳೋಂಥ ಸಾಧ್ಯತೆಯೇ ಇರುತ್ತೆ. ಏನೇನು ಕಂಪ್ಲೀಟಾಗಿ 17,000 ಕೋಟಿ ಹೊಂಬಾಳಿದ್ರೆ ಇನ್ವೆಸ್ಟ್ಮೆಂಟ್ ಮಾಡಬೇಕಾಗಿಲ್ಲ, ಸ್ವಲ್ಪ ಇನ್ವೆಸ್ಟ್ಮೆಂಟ್ ಬರೋದ್ರಿಂದ ತೊಗೊಳ್ಳೋಂಥ ಸಾಧ್ಯತೆಯೂ ಕೂಡ ಇರುತ್ತೆ. ಕಾದು ನೋಡೋಣ ಏನಾಗುತ್ತೆ ಅಂತ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್. ಬಾ.